ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಡುವರುಂಟೋ. ನಮಸ್ತೆ, ನನ್ನ ಹೆಸರು ಮೋಹನ್ ಕುಮಾರ್ ಅಂತ. ಇವ್ರು ನನ್ನ ತಂದೆ ಚಂದ್ರಪ್ಪ ಅಂತ. ರಾಯರ ಮಹಿಮೆನ ಎಷ್ಟು ಹೇಳಿ ಹಾಡಿ ಹೊಗಳಿದ್ರೂ ಸಾಲಲ್ಲ. ಏನಕ್ಕೆ ಅಂತಂದರೆ, ಇದೇ 2 ತಿಂಗಳ ಹಿಂದೆ ಜೂನ್ 25 ತಾರೀಕು ನಮ್ಮ ತಂದೆಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ ಸ್ಕ್ಯಾನ್ ಮಾಡಿಸಿದಾಗ. ಅದಾದಮೇಲೆ ಗುರುಗಳ ಹತ್ರ ಬಂದು ಈ ಇಶ್ಯೂ ಬಗ್ಗೆ ಮಾತಾಡಿಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತೀವಿ. ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆಗಿ ಆಪರೇಷನ್ ಆಗುತ್ತೆ ಕರೆಕ್ಟಾಗಿ ಜುಲೈ 11ನೇ ತಾರೀಕು. ಜುಲೈ 11ನೇ ತಾರೀಕಿಂದ ಸೆಪ್ಟೆಂಬರ್ 11ನೇ ತಾರೀಕು ಅಷ್ಟೊತ್ತಿಗೆ ಇವತ್ತಿಗೆ 2 ತಿಂಗಳಾಗಿದೆ. ತುಂಬ ಚೆನ್ನಾಗಿ ಆರೋಗ್ಯವಾಗಿ ತುಂಬ ಚೆನ್ನಾಗಿದ್ದಾರೆ. ಈಗ ಒಂದು 5 ದಿವಸದ ಮುಂಚೆ ರಿಪೀಟ್ ಸ್ಕ್ಯಾನ್ ಮಾಡಿಸಿದೀವಿ ಕ್ಯಾನ್ಸರ್ ಬಗ್ಗೆ. ಆ ಕ್ಯಾನ್ಸರ್ ಅನ್ನೋದು ಏನಾಗಿದೆ ಅಂದರೆ ಒಂದು ಚೂರು ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ನೆಗೆಟಿವ್ ಆಗಿದೆ. ಎಲ್ಲ ರಾಯರ ಆಶೀರ್ವಾದ, ರಾಯರ ಒಂದು ಅನುಗ್ರಹದಿಂದ. ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಯಾವುದೇ ರೀತಿ ಇಂಜೆಕ್ಷನ್ ಬೇಡ, ಕ್ಯಾನ್ಸರ್ ಇದೆ, ಕ್ಯಾನ್ಸರ್ ಫುಲ್ ಕ್ಲಿಯರ್ ಆಗಿದೆ, ಯಾವುದೇ ಕಾರಣಕ್ಕೂ ಇಂಜೆಕ್ಷನ್ ಬೇಡ, ಹೀಗೆ ಚೆನ್ನಾಗಿ ತಿನ್ಕೊಂಡು ಆರಾಮಾಗಿರ್ಲಿ, ಆರೋಗ್ಯವಾಗಿದ್ದಾರೆ, ಏನು ಬೇಕಾಗಿಲ್ಲ ಟ್ರೀಟ್ಮೆಂಟು ಅಂತ ಹೇಳಿ ಕಳಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ, ಅದು ಕ್ಯಾನ್ಸರ್ ಅನ್ನೋದು 2nd ಸ್ಟೇಜಲ್ಲಿ ಇತ್ತು. ಗ್ರೇಡ್ 2 ಮಾಡ್ರೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ 3rd ಸ್ಟೇಜ್ ಹೋಗೋ ಲೆಕ್ಕಕ್ಕೆ ಆ ಥರ ಕಂಡೀಷನ್ ಇದ್ದಿದ್ದು ಆಪರೇಷನ್ ಆಗ್ತಿದ್ದಂಗೆ ಫುಲ್ 0, ಯಾವುದೇ ರೀತಿ ಇಂಜೆಕ್ಷನ್ ಬೇಡ ಅನ್ನೋ ಲೆವೆಲ್ಗೆ ಹೋಗಿದ್ದಾರೆ ಅಂತಂದ್ರೆ, ಇದು ಮೆಡಿಕಲ್ಗೆ ಒಂದು ಲೆಕ್ಕಕ್ಕೆ ಒಂದು ಮಿರಾಕಲ್ ಅಂತ ಹೇಳ್ಬೋದು. ಇದೇ ಡಾಕ್ಟರ್ಗಳು ಹೇಳ್ತಾರೆ, ಹೌದು ತುಂಬಾ ಏನೋ ಒಂದು ಪವಾಡ ಆಗಿರ್ಬೋದು, ಆಗಿದೆ ಅನ್ನೋ ಲೆಕ್ಕಕ್ಕೆ ಅಂತ. ಪವಾಡ ಯಾರಿಂದನೂ ಅಲ್ಲ, ನಮ್ಮ ಗುರುಗಳ ರಾಯರ ಆಶೀರ್ವಾದದಿಂದ, ನಮ್ಮ ಗುರುಗಳ ಒಂದು ಆಶೀರ್ವಾದದಿಂದ ಈ ಥರ ಆಗಿದೆ. ತುಂಬಾನೇ ಖುಷಿ ಆಗುತ್ತೆ ಈ ವಿಷಯ ಹಂಚ್ಕೊಳ್ಳೋದಕ್ಕೆ. ಗುರು ರಾಘವೇಂದ್ರಾಯ ನಮಃ. ಸ್ವಾಮಿ, ನಾವು ಜುಲೈ ತಿಂಗಳಲ್ಲಿ ನಾವು ಬಂದು ಸ್ವಾಮಿ ಗುರುಗಳ ಹತ್ರ ಸ್ವಾಮಿ ದರ್ಶನ ಮಾಡಿ ಗುರುಗಳ ಹತ್ರ ನನ್ನ ಸಂಕಟ ಹೇಳ್ಕೊಂಡೆ. ಸ್ವಾಮಿ, ಏನೋ ಒಂದು ನನಗೆ ಆಗ್ತಾ ಇದೆ, ನನ್ನ ಕನಸಲ್ಲಿ ಅಥವಾ ನನಗೆ ಬೇರೆ ಜನಗಳು ಅಕಾಲ ಮರಣ ಇದೆ ಅಂತ ನನಗೆ ಗೋಚರ ಆಯಿತು. ಆಗ ಬಂದು ಗುರುಗಳ ಹತ್ರ ಮಾತಾಡಿದೆ. ಏನು ಭಯ ಬೀಳ್ಬೇಡ, ನೀನು ರಾಯರಿದ್ದಾರೆ ಅಂತ ಒಂದು ಯಂತ್ರ ಕೊಟ್ಟು ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ರು. 8 ದಿನಕ್ಕೆ ನಾನು ಸ್ಕ್ಯಾನಿಂಗ್ ಹೋದೋ, ಬೇರೆ ಎಲ್ಲ ಮಾಡಿದ್ದಕ್ಕೆ ಮತ್ತೆ ಇದು ಈ ಥರ ಬಂತು. ಅಂದರೆ ಪೆಟ್ ಸ್ಕ್ಯಾನ್ ಎಲ್ಲ ಮಾಡಿಸ್ತು, ಆಮೇಲೆ ಕ್ಯಾನ್ಸರ್ ಅಂತ ಬಂತು. ಬಟ್ ಆಮೇಲೆ ವಿದಿನ್ 2 ಡೇಸಲ್ಲಿ ಅಡ್ಮಿಷನ್ ಆದೆ. ಅಡ್ಮಿಷನ್ ಆಗಿ ಆಪ್ರೇಷನ್ ಸಕ್ಸಸ್ ಆಯಿತು. ಆಪ್ರೇಷನ್ ಮಾಡಿದ್ರು. 1ನೇ ದಿನ ICUನಲ್ಲಿದ್ದೆ. 2ನೇ ದಿನಕ್ಕೆ ನಾನು ಇರೋದಿಲ್ಲ, ರಾಯರು ನನ್ನ ಇಲ್ಲಿ ಇರಬೇಡ ಅಂತ ಹೇಳ್ತಾ ಇದ್ದಾರೆ, ನಾನು ಮಾತ್ರ ಇಲ್ಲಿ ಇರೋಲ್ಲ ಅಂತ ಗಲಾಟೆ ಮಾಡಿಕೊಂಡು ನಾನು ವಾರ್ಡ್ಗೆ ಬಂದ್ಬಿಟ್ಟೆ. ವಾರ್ಡಿಗೆ ಬಂದು ವಿತಿನ್ 3 ದಿನ ಅಷ್ಟೇ. 3 ದಿನ ಆದಮೇಲೆ 4ನೇ ದಿನಕ್ಕೆ ರಾಯರು ನನಗೆ ಹಿಂಗೆ ಏನು ಮಾಡಿದ್ರು ಅಂದರೆ, ಫಸ್ಟ್ ಕ್ಲಾಸಾಗಿ ಏನು ಇತ್ತು ಆ ಕಡೆ ಈ ಕಡೆ ತಿರ್ಕೊಂಡು ತುಂಬಾ ರಿಕವರಿ ಆಗಿಬಿಟ್ಟೆ. ಆಮೇಲೆ 5 ದಿನಕ್ಕೆ ಇಲ್ಲ, ನನಗೆ ಬಾಯಿ ಒಡಗ್ತಾ ಇದೆ, ನನಗೆ ನೀರು ಬೇಕು ಅಂದೆ. ಆಮೇಲೆ ರಾಯರು ಕೇಳ್ಕೊಂಡೆ, ಇಲ್ಲ ಸ್ವಾಮಿ ನನಗೆ ನಾಳೆ ನೀರು ಕುಡಿಸ್ಲೇಬೇಕು ಅಂತಂದೆ. 5 ದಿನದಲ್ಲಿ ನೀರು ಕುಡಿಸಿದ್ರು ನನಗೆ. ಆಮೇಲೆ 2 ದಿನಕ್ಕೆ ಇಲ್ಲ, ನಾನು ಹಸು ತಡೆಯೋಕ್ಕಾಗಲ್ಲ, ನನಗೆ ಊಟ ಬೇಕೇ ಬೇಕು ಅಂದೆ. ಅನ್ನಪೂರ್ಣೇಶ್ವರಿ ತಾಯಿ ಬಗ್ಗೆ, ನಮ್ಮ ಅಮ್ಮನವ್ರ ಬಗ್ಗೆ, ಆಮೇಲೆ ರಾಯರ ಬಗ್ಗೆ ನಾವು ಮಾತಾಡಿದೆ. ರಾಯರು ಏನು ಮಾಡಿದ್ರು, ಅದು ಮಾರನೇ ಬೆಳಗ್ಗೆ ಇಲ್ಲ ಸಾಫ್ಟ್ ಗಂಜಿ ಅದೆಲ್ಲ ನೀವು ಕುಡಿ ಅಂತ ಹೇಳಿದ್ರು. ಎಷ್ಟು 8-10 ದಿನದಲ್ಲಿ ಕಂಪ್ಲೀಟ್ ಎಲ್ಲ ಏನು ಬೇಕಾದರೂ ತಿನ್ಬೋದು ಅನ್ನೋದು ನನಗೆ ರಿಪೋರ್ಟ್ ಬಂತು. ಡಾಕ್ಟ್ರು ಎಲ್ಲ ಅಪ್ಲೈ ಕೊಟ್ಬಿಟ್ರು. ಆಮೇಲೆ 15 ದಿನದಲ್ಲಿ 15 ದಿನದಲ್ಲಿ ಡಿಸ್ಚಾರ್ಜ್ ಮಾಡಿದ್ರು. ಅಲ್ಲಿಂದ ಮನೆಯಲ್ಲಿ ತುಂಬಾ ಚೆನ್ನಾಗಿ ಇದು ಮಾಡ್ಕೊಂಡು ಮಾಡಿದ. ಇವತ್ತಿಗೆ 2 ತಿಂಗಳಾಯಿತು. 2 ತಿಂಗಳಿಗೆ ಇನ್ನೊಂದ್ಸಾರಿ ದರ್ಶನ ಮಾಡ್ಕೊಂಡು ಗುರುಗಳು ಅಪ್ಲೈ ತಗೊಂಡು ರಾಯರ್ ನೋಡ್ಕೊಂಡು ಹೋಗ್ಬೇಕು ಅಂತ ಮತ್ತೆ ರಿಪೀಟ್ ಸ್ಕ್ಯಾನ್ ಮಾಡಿಸಿದ್ರು. ಒಂದು ಚೂರು ಏನು ಇಲ್ಲ, ಎಲ್ಲ 0 ಅಂತ ಬಂದ್ಬಿಡ್ತು. ನೀವು ಯಾವ ಇಂಜೆಕ್ಷನ್ ಬೇಡ, ಏನು ಬೇಡ, ಏನು ಇಲ್ಲ, ಏನು ಇಲ್ವೇ ಇಲ್ಲ ಅಂತ ನನಗೆ ರಿಪೋರ್ಟ್ ಕೊಡಿಸಿದ್ರು. ಈ ರಾಯರು ನಾನು ಎಷ್ಟು ಕೊಂಡಾಡಿದ್ರು ಸಾಲಲ್ಲ ನಮ್ಮ ಗುರುಗಳನ್ನ, ರಾಯರನ್ನ. ಇವತ್ತೂ ನಮಗೆ ನನ್ನ ಉಸಿರಲ್ಲದು ರಾಯರಿದ್ದಾರೆ ಅಷ್ಟೇ. ಅದೇ ನನ್ನ ಪ್ರಾರ್ಥನೆ, ಅದೇ ನನ್ನಿದು. ಈಗ 2 ತಿಂಗಳಾಯಿತು. ಗುರುಗಳ ಹತ್ರ ಮಾತಾಡಿಕೊಂಡು ಆಶೀರ್ವಾದ ತಗೊಂಡು ಇಲ್ಲಿಂದ ರಾಯರನ್ನ ಆಶೀರ್ವಾದ ತಗೊಂಡು ಇದು ಮಾಡ್ತಾ ಇರ್ತೀನಿ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಡುವರುಂಟೋ.